ದೇವರಿಗೆ ಮಾಂಸ ಮದ್ಯಾರಾಧನೆಯೇ ಇಲ್ಲಿನ ವಿಶೇಷ. ಸಂಕ್ರಾಂತಿಯ ನಂತರ ಓಡೆ ಭೈರವೇಶ್ವರನಿಗೆ ಮದ್ಯದ ನೈವೇದ್ಯ ಮಾಡಲಾಗಿದೆ. ಹೊನ್ನಮಾಚನಹಳ್ಳಿಯ ಓಡೆ ಭೈರವೇಶ್ವರ ದೇವಸ್ಥಾನ ಇದು. ತುಮಕೂರಿನ ಕುಣಿಗಲ್ ತಾಲೂಕಿನ ಹೊನ್ನಮಾಚನಹಳ್ಳಿಯಲ್ಲಿ ಈ ದೇವಸ್ಥಾನ ಇದೆ. ಮದ್ಯ ಹಾಗೂ ಮಾಂಸ ತಂದು ನೈವೇದ್ಯ ಮಾಡ್ತಾರೆ ಭಕ್ತರು, ಅದೇ ವಿಶೇಷ ಇದೆ. ನೈವೇದ್ಯದ ಬಳಿಕ ಮದ್ಯ ಡ್ರಮ್ಗೆ ಹಾಕಿ ಅದನ್ನೇ ತೀರ್ಥದ ರೂಪದಲ್ಲಿ ಹಂಚುತ್ತಾರೆ. ಮದ್ಯದ ತೀರ್ಥ ಕುಡಿದು ಮತ್ತೇರಿಸಿಕೊಂಡು ಭಕ್ತರು ಕುಡಿದ ನಶೆಯಲ್ಲಿ ಭರ್ಜರಿ ಡ್ಯಾನ್ಸ್ ಮಾಡಿದ್ದಾರೆ. ಇದು ಸಾಂಪ್ರದಾಯಿಕವಾಗಿ ನಡೆದುಕೊಂಡು ಬಂದಿರುವಂಥ ಪದ್ಧತಿ. ಗ್ರಾಮಗಳಿಂದ ದೇಣಿಗೆ ಸಂಗ್ರಹ ಮಾಡ್ತಾರೆ, ಅದರಿಂದ ಮಾಂಸಾಹಾರವನ್ನು ಕೂಡ ತಯಾರಿ ಮಾಡ್ತಾರೆ. ಜೊತೆಗೆ ಪ್ರಸಾದದ ರೂಪದಲ್ಲಿ, ತೀರ್ಥದ ರೂಪದಲ್ಲಿ ಈ ತೀರ್ಥವನ್ನು ಕೊಡ್ತಾರೆ. ನಮ್ಮಲ್ಲಿ ಅನೇಕ ದೇವಸ್ಥಾನಗಳಿದ್ದಾವೆ. ಒಂದಷ್ಟು ದೇವಸ್ಥಾನಗಳಲ್ಲಿ ವೈದಿಕ ಪರಂಪರೆಯನ್ನು ಫಾಲೋ ಮಾಡ್ತಾರೆ. ವೈದಿಕ ಸಂಪ್ರದಾಯದಂತೆ ಪೂಜೆ ಪುನಸ್ಕಾರ ಎಲ್ಲನೂ ನಡೀತಾ ಇರುತ್ತೆ. ಒಂದಷ್ಟು ದೇವಸ್ಥಾನಗಳಿರ್ತವೆ, ಅಲ್ಲಿ ವೈದಿಕವಲ್ಲದ ರೀತಿಯಲ್ಲೂ ಕೂಡ ಸಂಪ್ರದಾಯಗಳಿದ್ದೇ. ಇಲ್ಲೂ ಕೂಡ ಅದೇ ಥರದ ಸಂಪ್ರದಾಯ. ಇಲ್ಲಿ ದೇವರಿಗೆ ನಾವು ಹೇಗೆ ಹಣ್ಣುಕಾಯಿ ಅಂತ ತಗೊಂಡು ಹೋಗ್ತೀವೋ ಹಾಗೆ ಎಣ್ಣೆ ತಗೊಂಡು ಹೋಗ್ತಾರೆ, ಮದ್ಯವನ್ನು ತಗೊಂಡು ಹೋಗ್ತಾರೆ. ಅದಾದ ಬಳಿಕ ದೇವರಿಗೆ ಅದರಲ್ಲೇ ನೈವೇದ್ಯ ಮಾಡ್ತಾರೆ. ಮದ್ಯದ ನೈವೇದ್ಯ ಆದ ನಂತರ ಅದನ್ನು ತೀರ್ಥ ಅಂಥೇಳಿ ಒಂದು ದೊಡ್ಡ ಈ ಕಂಟೈನರ್ಗೆ ಹಾಕ್ತಾರೆ. ತೀರ್ಥದ ರೂಪದಲ್ಲಿ ಅದನ್ನು ಹಂಚುತ್ತಾರೆ. ನೋಡಿ, ಆ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ನಮ್ಮ ಸ್ಕ್ರೀನ್ನಲ್ಲಿ, ತೀರ್ಥದ ರೂಪದಲ್ಲಿ ಮದ್ಯವನ್ನು ಹಂಚ್ತಾ ಇದ್ದಾರೆ. ಅದರಲ್ಲಿ ಏಜ್ ನೋಡ್ತಾರೋ ಎಲ್ಲೂ ಗೊತ್ತಿಲ್ಲ. ದೇವ್ರ ತೀರ್ಥ ಅಲ್ಲ ಅಂಥೇಳಿ ಸಣ್ಣ ಸಣ್ಣ ಮಕ್ಕಳಿಗೆ ಕೊಡಿಸೋದು ಕಷ್ಟ. ಅದಾದ ನಂತರ ಇಡೀ ಊರಿನಲ್ಲಿ ದೇಣಿಗೆ ಸಂಗ್ರಹ ಮಾಡಿ ಮಾಂಸದ ಊಟವನ್ನು ಕೂಡ ಹಾಕ್ತಾರಂತೆ. ಭರ್ಜರಿಯಾಗಿ ಮಾಂಸದ ಊಟ. ಸಂಕ್ರಾಂತಿಯನ್ನು ಇದು ಸ್ಪೆಷಲ್, ವಿಶೇಷವಾದಂಥ ಸಂದರ್ಭ. ದೇವರಿಗೆ ಮಾಂಸ ಮತ್ತು ಮದ್ಯದಲ್ಲಿ ನೈವೇದ್ಯ ಮಾಡು. ಒಡೆ ಭೈರವೇಶ್ವರ ದೇವಸ್ಥಾನ ಇದು, ತುಮಕೂರಿನಲ್ಲಿರುವಂಥ ದೇವಸ್ಥಾನ. ಈ ದೇವಸ್ಥಾನದ ಸಂಪ್ರದಾಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.